ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ವಿವಿ ಕಿಟ್ಟು ವ್ಲಾಗ್ಸ್. ಇನ್ನೂ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ತರಕಾರಿ ತರೋಕ್ಕೆ. ನನ್ನ ಮಗನೂ ಬರ್ತಾ ಇದ್ದಾನೆ. ನನ್ನ ಹಸ್ಬೆಂಡ್ ಬಾಕ್ಲು ಹಾಕೋಕೆ 1 ಗಂಟೆ ತಗೊತಾರೆ. ಕುತ್ಕೊಂಡಿದ್ದಾರೆ. ಬಾಕ್ಲಾಕ್ ಬನ್ನಿರಿ ಅಂದರೆ ಕುತ್ಕೊಂಡಿದ್ದಾರೆ. ಆಗಲೇ ಟೈಮ್ 2:30 ಆಗಿದೆ. ನನ್ನ ಮಗಳನ್ನ ಕರ್ಕೊಂಬರ್ಬೇಕು. ಇಲ್ಲ, ಅಲ್ಲೇ ಐತೆ. ನನ್ನ ಮಗಳನ್ನ ಕರ್ಕೊಂಬರ್ಬೇಕು 3:50ಗೆ. ಅಷ್ಟೊತ್ತಿಗೆ ಹೋಗಿ ತರಕಾರಿ ತಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ದೀರೋ ಹಾಯ್ ಮೇಡಮ. ದೀರೋ ನೋಡಿ, ನನ್ನ ಹಸ್ಬೆಂಡ್ ಈಗ ಆಗ್ತಾ ಇದ್ದಾರೆ. ಸರಿ, ಹಾಯ್ ಮಾಡಿರಿ. ಸೊ ಹೋಗುವ, ಇವಾಗ ಹೋಗಿ ತರಕಾರಿ ತಗೊಂಡು ಬರೋದು. ಫ್ರೆಂಡ್ಸ್, ಮಾರ್ಕೆಟ್ಗೆ ಹೋಗಿ ಬಂದ್ವಿ. ಸೊ ತರಕಾರಿ ಎಲ್ಲ ತಂದಿರೋದು ಅಲ್ಲೇ ಇಟ್ಬಿಟ್ಟಿದ್ದೀನಿ. ಅಲ್ಲೇ ಹಾಕಿಟ್ಟಿದ್ದೀನಿ ಅಂದರೆ ದೇವ್ರ ಮನೆ ಹತ್ರ ನನ್ನ ಮಗ ಬರೋದಿಲ್ಲ. ಸೊ ಕೀಳಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಟ್ಟಿದ್ದೀನಿ. ನನ್ನ ಮಗ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದಾನೆ. ನನ್ನ ಹಸ್ಬೆಂಡ್ ಪಾಪ ಸೊಪ್ಪು ಸೋದಿಸ್ಕೊಡ್ತಾ ಇದ್ದಾರೆ ನನಗೆ. ಸೊ ಬಕ್ಷಿ ಸೊಪ್ಪು ತಂದಿದ್ವಿ ಮೊನ್ನೆ. ಸೊ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು, ಬಸ್ಸಾರು ಮಾಡೋಣ ಅಂತ ಸೊಪ್ಪು ಸೋದಿಸ್ತಾ ಇದ್ದಾರೆ ನನ್ನ ಹಸ್ಬೆಂಡ್. ನನ್ನ ಮಗಳು ಬರೋಷ್ಟೊತ್ತಿಗೆ ಸಾಂಬಾರು ಮಾಡ್ಕೊಂಡು ಹೋಗಿ ಅವಳನ್ನ ಕರ್ಕೊಂಬರ್ತೀನಿ. ಸೊ ಟೀಗೆ ಇಟ್ಟಿದ್ದೀನಿ, ಇಲ್ಲಿ ಟೀ ಮಾಡ್ತಾಯಿದ್ದೀನಿ. ಟೀ ಮಾಡಿಬಿಟ್ಟು ಕುಡಿದ್ಬಿಟ್ಟು ನಾನು ಹೋಗಿ ಪಟ ಸೊಪ್ಪು ಬಿಡಿಸ್ಕೊಂಡ್ಬಿಟ್ಟು ಅಡುಗೆ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಸಾಂಬಾರು ಮಾಡ್ಕೊಬಿಟ್ರೆ ನೈಟಿಗೆ ಸುಮ್ಮನೆ ಮುದ್ದೆ ಮಾಡ್ಕೊಡ್ತೀನಿ. ಈಗ ಅನ್ನ ಇದೆ, ನೈಟಿಗೆ ಮುದ್ದೆ ಮಾಡ್ಕೊಬಿಡ್ತೀವಿ. ನನ್ನ ಮಗನಿಗೆ ಈಗ ಊಟ ಮಾಡಿಸಿದೆ. ಟೌನ್ಗೆ ಹೋಗಿ ಬಂದು ನನ್ನ ಮಗನಿಗೆ ಊಟ ಮಾಡಿಸಿ ಟೀ ಮಾಡ್ತಾಯಿದ್ದೀನಿ ನನ್ನ ಹಸ್ಬೆಂಡ್ಗೆ. ನಾವು ದಿನಕ್ಕೊಂದು 5 ಟೈಮ್ಸ್ ಕುಡಿತೀವೇನೋ ಕಾಫಿ, ಟೀ. ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ ಕಾಫಿ. ಸೊ ಅದಕ್ಕೆ ಕಾಫಿ ಮಾಡ್ತಾ ಇದ್ದೀನಿ. ನಮ್ಮದೇ ಟ್ಯಾಂಕ್ ತುಂಬ ಇತ್ತೆ. ತುಂಬಿ ಹರಿತಾ ಇದೆ ನಮ್ಮ ಕ್ವಾರ್ಟರ್ಸಲ್ಲಿ. ಸುಮ್ಮನೆ ಆನ್ ಮಾಡಿ ಹೊರಟೋಗ್ಬಿಟ್ಟಿದ್ದಾರೆ. ತುಂಬಿಟ್ಟೆಲ್ಲ ಹರಿದೋಗ್ತಾ ಇದ್ದಾವೆ ನೀರು. ನಮ್ಮ ಗಿಡಗಳಿಗೆ ಹೋಗ್ತವೆ. ನಮ್ಮವೇ ನೀರು ವೇಸ್ಟ್ ಆಗಲ್ಲ. ನಾವು ಹಿಂದೆಗಡೆ ಗಿಡಗಳು ಇಟ್ಕೊಂಡಿದ್ದೀವಲ್ಲ, ಸೊ ಗಿಡಗಳಿಗೆ ಹೋಗ್ತವೆ. ಸೊ ಕಿಚನ್ ಮನೆ ಕ್ಲೀನ್ ಮಾಡಿದಾಗೆಲ್ಲ ದೊಡ್ಡ ಪಾತ್ರೆಗಳೆಲ್ಲ ನಾನು ಮೇಲೆ ಆಟೋಗೆ ಹಾಕ್ಬಿಟ್ಟಿದ್ದೀನಿ. ಯಾಕಂದರೆ ಕ್ಲೀನ್ ಮಾಡ್ಕೊಳಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನನಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನಾನು ಇಟ್ಕೊಂಡಿದ್ದೀನಿ. ಸೊ ಕುಕ್ಕರ್ ಮನೆ ತಂದಿರೋದು 5 ಲೀಟರ್ಸ್ ಮಾತ್ರ ಅಲ್ಲೇ ಇಟ್ಟಿದ್ದೀನಿ. 3 ಲೀಟರ್ಸ್ ಬಳಸ್ಕೊತಾ ಇದ್ದೀನಿ. ಸೊ ಅದಕ್ಕೆ ನಾನು ಜಾಸ್ತಿ ಇಟ್ಕೊಂಡ್ರೆ ಈಗ ಚಪಾತಿ ಎಲ್ಲ ಸುಡ್ತೀವಲ್ಲ, ಅದೆಲ್ಲ ಅದ್ರ ಮೇಲೆ ಹೋಗುತ್ತೆ. ಎಲ್ಲ ಒಂಥರ ಜಿಡ್ಡಾಗುತ್ತೆ ಪಾತ್ರೆ ಎಲ್ಲ ಅಂತ ಹೇಳ್ಬಿಟ್ಟು ನಾನೆಲ್ಲ ಮೇಲೆ ಇಟ್ಟಿದ್ದೀನಿ. ನನಗೆ ಎಷ್ಟು ಬೇಕು ಅಷ್ಟು ಮಾತ್ರನೇ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಸೊ ಅದಕ್ಕೆ ನಾನು ಜಾಸ್ತಿ ಇಟ್ಕೊಳಕ್ಕೆ ಹೋಗಲ್ಲ. ಸೊ ಬನಾನ ಇವು ಬಾಳೆಹಣ್ಣು ನಮ್ಮ ಚಿಕ್ಕಪ್ಪ ಕೊಟ್ಟು ಕಳಿಸಿದ್ರು ಅಂತ ನಾವು ಮನೆಯಲ್ಲೇ ಹಣ್ಣು ಮಾಡಿದ್ವಿ. ಸೊ ಅವು ಇಲ್ಲೇ ಇಟ್ಟಿದ್ದೀನಿ. ಫ್ರಿಜ್ಜಲ್ಲಿಂದ ಈಗ ತೆಗೆದು ಅಲ್ಲಿಟ್ಟಿದ್ದೀನಿ. ಸ್ವಲ್ಪ ತಣ್ಣು ಕೋಲ್ಡ್ ಇಳಿಲಿ ತಿನ್ನೋಣ ಅಂತ ಹೇಳ್ಬಿಟ್ಟು. ಸೊ ಈಗ ಪಟ ಅಡುಗೆ ಮಾಡ್ಕೊಂಬಿಟ್ಟು ನನ್ನ ಮಗಳನ್ನ ಕರ್ಕೊಂಬರೋದಷ್ಟೇ. ಟೀ ಕುಡಿಬೇಕೀಗ. ನನ್ನ ಹಸ್ಬೆಂಡು ಗಿಡಗಳಿಗೆ ಹೋಗ್ತಾ ಇದ್ದಾವೆ. ಇಲ್ಲಿ ನೀರು ಅಂತ ನೋಡಲಿಕ್ಕೆ ಹೋಗಿದ್ದಾರೆ ಹೊರಗಡೆ. ಸೊ ಹೋಗ್ತಾವ. ಹೌದಾ? ವಾಲ್ ನೋಡಿದೆ ಸುಮ್ಮನೆ ಆನ್ ಮಾಡಿ ಹೋಗವ್ರ. ನೀರೆಲ್ಲ ನಮ್ಮ ಗಿಡಗಳಿಗೆ ಮಜಾ. ನೆನ್ನೆ ಸಂಜೆ ಬಿಟ್ಟಿದ್ರು ನನ್ನ ಹಸ್ಬೆಂಡ್ ಗಿಡಗಳಿಗೆಲ್ಲ ನೀರು. ಸೊ ಇವಾಗ ಅವರು ಬಿಟ್ಟು ಹೊರಟೋಗಿದ್ದಾರೆ. ಸೊ ಹೂವು ಇದು ಮಾರ್ಕೆಟಿಗೆ ಹೋಗಿದ್ವಲ್ಲ, ನನ್ನ ಮಗಳಿಗೆ ಡೈಲಿ ಹೂ ಮುಡ್ಸೋಕೆ ಆಸೆ ಆಗ್ತಿದೆ. ಇತ್ತೀಚೆಗೆ ಅವಳಿಗೆ ಹೂ ಮುಡ್ಸಿ ಕಳ್ಸೋಕ್ಕೆ ನನಗಿಷ್ಟ ಆಗ್ತಿದೆ. ಸೊ ಅದಕ್ಕೆ ಹೂವು ತರೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಮಾರ್ಕೆಟಲ್ಲಿ ಹೂವು ತೊಗೊಂಬಂದೆ ತರಕಾರಿ ಥರ ಹತ್ರ. ಸೊ ಇದು ಕನಕಾಂಬರ ತಂದಿದ್ದೀನಿ, ಕಟ್ಟಬೇಕು. ನೈಟ್ ಕಟ್ಕೊತೀನಿ. ಸೊ ಆಂಟಿ ಕೊಟ್ಟರು, ತಲೆಯಲ್ಲಿ ಇಟ್ಕೊಂಡ್ಬಿಟ್ಟೆ. ಸೊ ಫ್ರಿಜ್ಜಲ್ಲಿ ಇಡಬೇಕು. ನಾನು ಫ್ರಿಜ್ಜಲ್ಲಿ ಇಡಲಿಲ್ಲ ಹೂವು. ಸೊ ಈಗ ನೆನಪಾಗ್ತಿದೆ, ಫ್ರಿಜ್ಜಲ್ಲಿ ಇಡ್ತೀನಿ. ನನ್ನ ಮಗಳಿಗೆ ಇವು ಕಟ್ಬಿಟ್ರೆ 1 ವೀಕ್ ಮುಡ್ಕೊಂಡು ಹೋಗ್ತಾಳೆ. ಸೊ ಅದಕ್ಕೆ ತೊಗೊಂಬರ್ತೀನಿ ನಾನು. ನೈಟ್ ಕಟ್ಕೊತೀನಿ. ಸೊ ಈಗ ಅಡುಗೆ ಮಾಡ್ಕೊಂಬಿಟ್ರೆ ಬೆಳಗ್ಗೆ ದೋಸೆ, ಚಟ್ನಿ ಮತ್ತು ಟೊಮೊಟೊ ಗೊಜ್ಜು ಮಾಡ್ಕೊಂಡಿದ್ವಿ ರೈಸ್ ಮಾಡಿ. ಸೊ ಈಗ ಸಾಂಬಾರು ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಬಟ್ಟೆಗಳೊಂದು ರಾಶಿ ಇದ್ವಾ, ಪಾಪ ಚಿನ್ನ ಹಸ್ಬೆಂಡ್ ಹೆಲ್ಪ್ ಮಾಡಿರೋ ಬಟ್ಟೆಗಳೆಲ್ಲ ವಾಶ್ ಮಾಡ್ಕೊಂಬಿಟ್ಟು ನಾವು ಫ್ರೆಶ್ ಅಪ್ ಆಗೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಸೊ ಓಕೆ ಫ್ರೆಂಡ್ಸ್, ಸಿಗ್ತೀನಿ ಮತ್ತೆ. ಸೊ ಇಲ್ಲಿ ನಮ್ಮ ಅಕ್ಕ ಅವ್ರ ಊರಿಗೆ ಹೋಗಿದ್ವಿ. ನನ್ನ ಮಗಳು ಪಕ್ಕದ ಮನೆ ಹುಡುಗಿ ಮತ್ತು ನಮ್ಮ ಅಕ್ಕನ ಮಕ್ಕಳ ಜೊತೆ ಎಷ್ಟು ಚೆನ್ನಾಗಿ ಆಟಾಡ್ತಿದ್ದಾಳೆ ನೋಡಿ. ಅವಳಿಗೆ ಇಷ್ಟ ಮಕ್ಕಳ ಜೊತೆ ಆಡೋದು ಅಂದರೆ. ಸೊ ಕುತ್ಕೊಂಡು ಆಟಾಡ್ತಿದ್ದಾಳೆ ಅವ್ರ ಜೊತೆ ನನ್ನ ಮಗಳು. ಫ್ರೆಂಡ್ಸ್, ಈಗ ನಮ್ಮ ಅಕ್ಕವ್ರ ಊರಿಂದ ಬಂದ್ವಿ. ಸೊ ನಮ್ಮ ಅಕ್ಕನ ಮಾತಾಡ್ಸ್ಕೊಂಬರಕ್ಕೆ ಹೋಗಿದ್ದೆ. ನಮ್ಮ ಅಕ್ಕವ್ರ ಊರೇನು ಜಾಸ್ತಿ ದೂರ ಇಲ್ಲ. ನಮಗೆ ಇಲ್ಲಿಂದ ಒಂದು 5 ಕಿಲೋಮೀಟರ್ಸ್ ಆಗುತ್ತೆ ರೀ ನಮ್ಮ ಅಕ್ಕವ್ರ ಊರಿಗೆ.
ಒಂದು 3 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ನಮ್ಮ ಅಕ್ಕವ್ರೂರಿಗೆ. ಸೊ ಪಕ್ಕನೇ ಇರೋದು. ಹೋಗಿ ಮಾತಾಡ್ಸ್ಕೊಂಬಂದೆ ನಮ್ಮ ಅಕ್ಕಂಗೆ. ನಾನು ಈಗ ಪೂಜೆ ಮಾಡಿದೆ. ನನ್ನ ಮಗಳು ಮಲಗಿದ್ದಾಳೆ. ನನ್ನ ಮಗ ಇಲ್ಲಿ ಆಟ ಆಡ್ತಿದ್ದಾನೆ ನೋಡಿ, ಕೀಳ್ತಿದ್ದಾನೆ ಎಲ್ಲ ಆಟ ಆಡ್ತಾವನೆ. ಸೊ ನಾನಿಲ್ಲೊಂದು ಕಡೆ ಕಾಫಿ ಮಾಡ್ತಾಯಿದ್ದೀನಿ. ಹೆಡ್ಡೇಕ್ ಬಂದುಬಿಟ್ಟಿದೆ ನನಗೆ. ಕಾಫಿ ಮಾಡ್ತಾಯಿದ್ದೀನಿ. ನನಗೆ ಎಲ್ಲಿಗೆ ಹೋದರೂ ನಾನು ಕಾಫಿ ಕುಡಿಯೋಲ್ಲ. ಸೊ ನನ್ನ ಹಸ್ಬೆಂಡ್ ಮಾತ್ರನೇ ಕುಡಿಯೋದು. ನಮ್ಮ ಮನೇಲಿ ಮಾತ್ರನೇ ನಾನು ಕಾಫಿ ಕುಡಿಯೋದು. ಸೊ ಕಾಫಿ ಮಾಡ್ತಾಯಿದ್ದೀನಿ. ಸಾಂಬಾರು ಮಾಡ್ಬೇಕು ಅಂದ್ಕೊಂಡು ನಾ ಸ್ಕೂಲ್ ಹತ್ರ ಹೋಗಿ ಬಂದು ಮಾಡೋಣ ಅನ್ಕೊಳ್ಳೋಷ್ಟೊತ್ತಿಗೆ ಯಾಕೋ ನಮ್ಮ ಅಕ್ಕನ ಮಾತಾಡಿಸ್ಬೇಕು ಅನ್ನಿಸ್ತಿತ್ತು. ಹೋಗ್ಬಿಟ್ಟು ಬಂದ್ವಿ. ಸಾಂಬಾರು ಮಾಡಲಿಲ್ಲ ನಾನು. ಸೊ ಬೆಳಗ್ಗೆ ಮಾಡಿರಾಯಿತು ಅಂತ ಸೊಪ್ಪು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಿ. ಈಗ ಟೊಮೊಟೊ ಬಾತ್ ಮಾಡಿಬಿಡ್ತೀನಿ. ಟೊಮೊಟೊ ಬಾತ್ ಮಾಡಿ ತುಂಬ ದಿನಗಳೇ ಆಗೋಗಿತ್ತು. ಯಾಕೆ ಅಂತಂದರೂ ಟೊಮೊಟೊ ರೇಟ್ ಸಿಕ್ಕಾಪಟ್ಟೆ ರೇಟ್ ಆಗೋಗ್ಬಿಟ್ಟಿದೆ ಟೊಮೊಟೊ. ಸೊ ಅದಕ್ಕೆ ನಾನು ಮಾಡಿ ತುಂಬ ದಿನಗಳಾಗಿತ್ತು. ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನನ್ನ ಮಗನೂ ಮಲ್ಕೊಂಡ್ಬಿಡ್ತಾನೆ. ಅವಳು ನನ್ನ ಮಗಳು ಎದ್ದೊಳೋಷ್ಟೊತ್ತಿಗೆ ಟೊಮೊಟೊ ಬಾತ್ ಮಾಡಿಬಿಟ್ಟು ಮೊಸರು ಬಜ್ಜಿ ಮಾಡಿಬಿಡ್ತೀನಿ. ಬೆಳಗ್ಗೆ ಚಟ್ನಿ ಮಾಡಿದ್ದೆ ದೋಸೆಗೆ. ಚಟ್ನಿನೂ ಇದೆ. ಸೊ ಚಟ್ನಿ ಬೇಕಂದ್ರೆ ಚಟ್ನಿ, ಮೊಸರು ಬಜ್ಜಿ ಬೇಕಂದ್ರೆ ಮೊಸರು ಬಜ್ಜಿ ಹಾಕೊಂಡು ತಿಂದು. ನನ್ನ ಹಸ್ಬೆಂಡ್ ಕಾಫಿ ಪಂಚಪ್ರಾಣ. ಕಾಫಿ ಮಾಡಿಕೊಡ್ತಾನೆ ಕುಡಿತಾನೆ ಇರ್ತಾರೆ. 1 ಅವರಿಗೆ ಮಾಡಿಕೊಟ್ರೆ ಕುಡಿತಾರೆ ನನ್ನ ಹಸ್ಬೆಂಡ್. ನಾನೀಗ ಕಾಫಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮಾರ್ಟ್ಗೆ ಹೋಗಿ ಬಂದು ಹೆಂಗೆ ಬರ್ಬೇಕಾರೆ ಸೊ ನನಗೆ ಪ್ಯಾಂಪರ್ಸ್ ಬೇಕಾಗಿತ್ತು ನನ್ನ ಮಗನಿಗೆ. ಅಲ್ಲೇ ಬರ್ತಾ ಒಂದು ಮಾರ್ಟ್ ಇದೆ. ಸೊ ಸೂಪರ್ ಮಾರ್ಕೆಟು. ಅಲ್ಲಿಗೆ ಹೋಗಿ ನನ್ನ ಮಗಳಿಗೆ ಬಿಸ್ಕೆಟ್ಸ್ ತೊಗೊಂಡೆ. ಮತ್ತು ಈಗ ಮ್ಯಾಗಿ ನೂಡಲ್ಸ್ ಫ್ರೆಂಡ್ಸ್, ಇನ್ನೊಂದು ಮಕ್ಕಳಿಗೆ ಈ ಇನ್ಸ್ಟೆಂಟ್ ಮ್ಯಾಗಿ ನೂಡಲ್ಸ್ ಬರ್ತಾವಲ್ಲ, ಸೊ ಅವನ್ನ ಕೊಡ್ತಿದ್ದೆ ನಾನು. ಯಾಕೆ ಅಂದರೆ ನನಗೆ ಈ ವೆಜ್ಜಾಟ ನೂಡಲ್ಸು ಎಲ್ಲೂ ಸಿಕ್ಕಿದ್ದಿಲ್ಲ. ನಾನು ರೇಷನ್ ತರುವಾಗ ಸಹ ಬರ್ದಿದ್ರು ಅವ್ರು ಬರೀ ಮಾಮೂಲಿ ನೂಡಲ್ಸೇ ಕೊಡ್ತಿದ್ರು. ಸೊ ಇವತ್ತು ನಂಗೆ ಮಾರ್ಟಲ್ಲಿ ಸಿಕ್ತು ಇದು ವೆಜ್ಜಾಟ ನೂಡಲ್ಸು. ಸೊ ಇದು ಹೆಲ್ತಿ ಮಕ್ಕಳಿಗೆ. ಆ ನೂಡಲ್ಸ್ ಅವು ಇನ್ಸ್ಟೆಂಟ್ ನೂಡಲ್ಸ್ ಕೊಡೋಕ್ಕಿಂತ ಇವು ಚೆನ್ನಾಗಿರುತ್ತೆ ಅಂತ ಇದೊಂದು ತಗೊಂಡೆ. ಮತ್ತು ಉಪ್ಪಿನಕಾಯಿ ಖಾಲಿ ಆಗಿತ್ತು ನಮ್ಮ ಮನೆಗೆ. ಒಂದು 10 ಡೇಸ್ ಆಗೋಗಿತ್ತು ಉಪ್ಪಿನಕಾಯಿ ಖಾಲಿಯಾಗಿ. ನನಗೆ ಉಪ್ಪಿನಕಾಯಿ ಇರಲೇಬೇಕು. ಸೊ ಉಪ್ಪಿನಕಾಯಿ ತೊಗೊಂಡ್ಬಂದೆ. ಮತ್ತು ಒಂದು ಪೌಡ್ರು, ಗ್ರೀನ್ ಪೌಡ್ರ್ ಖಾಲಿ ಆಗಿತ್ತು, ಸರ್ಫು, ಅದು ತೊಗೊಂಡ್ಬಂದೆ. ಮತ್ತು ನನ್ನ ಮಕ್ಳಿಗೆ ಏನೇನೋ ತಿನ್ನೋಕೆ ತೊಗೊಂಬಂದ್ರು ಅವೆಲ್ಲ ಆಗಲೇ ಹರಡಾಡ್ಬಿಟ್ಟಿದ್ದಾರೆ ಹಾಲಲ್ಲಿ. ಸೊ ಅಷ್ಟೇ. ಈಗ ಟೊಮೊಟೊ ಬಾತ್ ಮಾಡ್ತೀನಿ ನೈಟ್ಗೆ. ಹಸಿ ಬಟಾಣಿ ತಂದಿದ್ದೆ ಮಾರ್ಕೆಟಲ್ಲಿ. ಸೊ ಸುಲ್ಕೊಂಡು ಟೊಮೊಟೊ ಬಾತ್ ಮಾಡಿಬಿಡ್ತೀನಿ ಈಗ. ಫ್ರೆಂಡ್ಸ್, ಮಧ್ಯಾಹ್ನ ಹೂವು ತಂದಿದ್ದೆ ಅಂತ ಹೇಳಿದ್ನಲ್ಲ, ಹೂವು ತರೋದು ಈಸಿ, ಕಟ್ಟೋದು ಕಷ್ಟ. ಸೊ ಹೂವು ಕಟ್ಕೊತಾ ಇದ್ದೀನಿ. ನನ್ನ ಮಗಳಿಗೆ ಎದ್ಮೇಲೆ ಊಟ ಮಾಡಿಸಿ ನನ್ನ ಹಸ್ಬೆಂಡ್ ಹೋಮ್ವರ್ಕ್ ಬರೆಸ್ತಾ ಇದ್ದಾರೆ ಕುತ್ಕೊಂಡು. ನಾನಿಲ್ಲಿ ಹೂವು ಕಟ್ತಾಯಿದ್ದೀನಿ. ನನ್ನ ಮಗ ಮಲಗಿದ್ದ, ನಿನ್ನೆ ಎದ್ದಿಲ್ಲ. ಅವ್ನಿಗೆ ಎದ್ಮೇಲೆ ಊಟ ಮಾಡಿಸ್ಬೇಕು. ಸೊ ಇನ್ನು ಸ್ವಲ್ಪ ಇದೆ. ಹೂವು ಕಟ್ಬಿಟ್ರೆ ನನಗೆ ಹೂವು ಕಟ್ಟೋದಂದರೆ ತಲೆನೋವು. ಫಸ್ಟೆಲ್ಲ ಹೂವು ನಾನು KG ಆಗಲಿ ಕಟ್ತಿದ್ದೆ. ಸೊ ಈಗ ಕಟ್ಟೋಕ್ಕಾಗೋದಿಲ್ಲ, ಅಭ್ಯಾಸ ತಪ್ಪುಬಿಟ್ಟೆ. ನನ್ನ ಹಸ್ಬೆಂಡ್ ಕಾಮೆಂಟ್ ಮಾಡ್ತಿದ್ದಾರೆ, ಅಭ್ಯಾಸ ತಪ್ಪೋಗ್ಬಿಟ್ಟಿದೆ, ಈಗ ಕಟ್ಟೋಕ್ಕಾಗಲ್ಲ ನನಗೆ. ಸೊ ಕಟ್ಟಬೇಕು. ನನ್ನ ಮಗಳಿಗೆ ಇಷ್ಟ ಹೂವು ಮುಡ್ಕೊಳ್ಳಿಕ್ಕೆ, ಅದಕ್ಕೆ ತಂದಿದ್ದೀನಿ. ಡೈಲಿ ಸ್ವಲ್ಪ ಮುಡ್ಸಿ ಕಳಿಸ್ಬೋದು ಅಂತ. ಇನ್ನೊಂದು ನಾಳೆ ವೈಕುಂಠ ಇದು ಗಣೇಶ ಚತುರ್ಥಿ, ಅದಕ್ಕೆ ಪೂಜೆ ಮಾಡಬೇಕು. ಬೆಳಗ್ಗೆನೇ ಎದ್ದು ಪೂಜೆ ಮಾಡಿಬಿಟ್ಟು ಹೋಗೋಣ ಸ್ಕೂಲಿಗೆ. ನನ್ನ ಮಗಳು ಬಿಡೋಷ್ಟೊತ್ತಿಗೆ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ. ಆಗುತ್ತಾ ಇಲ್ವಾ ಗೊತ್ತಿಲ್ಲ, ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಬೇಗ ಎದ್ಬಿಟ್ಟು ಮನೆ ಒಂದು ಹೊರಿಸ್ಕೊಬಿಟ್ಟು ಪೂಜೆ ಮಾಡ್ತೀನಿ. ಸೊ ಏನಿಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ಟು ಹೋಗೋಣ. ಹೋಗ್ತಾ ಹಂಗೆ ದೇವಸ್ಥಾನ ಇದೆ, ನನ್ನ ಮಗಳಿಗೆ ಹೋಗೋ ಸ್ಕೂಲಲ್ಲೇ ರೋಡಲ್ಲೇ ಇದೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ನನ್ನ ಮಗಳನ್ನ ಬಿಟ್ಟು ಬರೋಣ. ನಾನು ನನ್ನ ಮಗಳು ಹೋಗೋಣ ಅಂದ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋಗ್ತಾರೆ. ಸೊ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಕೊಂಡಿದ್ದೀನಿ. ಪೂಜೆ ಮಾಡಬೇಕು. ವರ್ಷದ ಮೊದಲನೇ ಚತುರ್ಥಿ ಇದು, ಗಣೇಶ ಚತುರ್ಥಿ. ಸೊ ಅದಕ್ಕೆ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ. ಮಂಗಳವಾರ ಬೇರೆ ಬಂದಿದೆ. ಸೊ ಪೂಜೆ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋದು ಬೆಳಗ್ಗೆ. ಈಗ ಬಟ್ಟೆ ಒಗ್ದಿದ್ನಲ್ಲ, ಬಟ್ಟೆ ಎಲ್ಲ ಮಡ್ಚಿಟ್ಕೋಬೇಕು. ನನ್ನ ಹಸ್ಬೆಂಡು ನನ್ನ ಮಗಳಿಗೆ ಹೋಮ್ವರ್ಕ್ ಬರ್ಸೋಷ್ಟೊತ್ತಿಗೆ ತಲೆನೋವು ಬರುತ್ತೆ. ಫುಲ್ಲು ಗಲಾಟೆ ಮಾಡ್ತಾರೆ ಇಬ್ಬರೂ. ಸೊ ನನ್ನ ಮಗಳು ಸ್ಕೂಲಿಂದ ಬಂದ ತಕ್ಷಣ ಹೋಮ್ವರ್ಕ್ ಬರೆಯೋಕೆ ಕುತ್ಕೊಂಡ್ಬಿಡ್ತಾಳೆ. ಹೋಮ್ವರ್ಕ್ ಬರೆದ್ಬಿಟ್ಟು ನಾನು ಹೋಮ್ವರ್ಕ್ ಬರಿತಾ ಇದ್ದಾಳೆ ಬಿಡು ಅಂತ ಹೇಳ್ಬಿಟ್ಟು ಒಳಗಡೆ ಅವಳು ಬಾಕ್ಸಸ್ ಎಲ್ಲ ತೊಳಿತಾ ಇದ್ದೀನಿ. ಯಾವ ಥರ ಮಲ್ಕೊಂಡ್ಬಿಟ್ಟಿದ್ದಾಳೆ ಪಾಪಚ್ಚಿ. ಅವ್ರ ಅಪ್ಪಾಜಿ ಬಂದುಬಿಟ್ಟು ಮಲಗಿದ್ದಾಳೆ, ಮಲಗಿಸು ಬಾ ಅಂತ ಹೇಳಿದ್ರೆ ಬುಕ್ಸ್ ಹಂಗೆ ಕೈಯಲ್ಲಿ ಇಟ್ಕೊಂಡೆ ಮಲಗಿದ್ಲು. ಸೊ ನಾನು ನಿಧಾನಕ್ಕೆ ಬುಕ್ಸ್ ಎಲ್ಲ ಸೈಡಿಗೆ ತೆಗೆದಿಟ್ಬಿಟ್ಟು ಸೈಡಿಗೆ ಮಲಗಿಸೋಣ ಅಂತ ಹೇಳ್ಬಿಟ್ಟು ಎತ್ಕೊತಾ ಇದ್ದೆ ನನ್ನ ಮಗಳನ್ನ. ತುಂಬ ಮುದ್ದಾಗಿ ಮಲ್ಕೊಂಡಿದ್ಲು. ಸೊ ನೋಡ್ತಾ ಇದ್ದೀರಲ್ಲ ಯಾವ ಥರ ಮಲಗಿದ್ದಾಳೆ ಅಂತ.
ಫ್ರೆಂಡ್ಸ್, ಎಲ್ರಿಗೂ ಸಂಕಷ್ಟ ಚತುರ್ಥಿಯ ಶುಭಾಶಯಗಳು. ಸೊ ಇವತ್ತು ಅಂಗಾರಕ ಸಂಕಷ್ಟ ಚತುರ್ಥಿ, ವರ್ಷದ ಮೊದಲ ಚತುರ್ಥಿ ಇದು, ಗಣೇಶ ಚತುರ್ಥಿ. ಸೊ ನಾನು ಬೆಳಗ್ಗೆ ಪೂಜೆ ಮಾಡೋಕ್ಕಾಗಲಿಲ್ಲ, ಸೊ ಸಂಜೆ ಮಾಡಿಕೊಂಡೆ ನಾನು ಪೂಜೆನ. ಸೊ ಬೆಳಗ್ಗೆ ನನ್ನ ಮಗಳು ಸ್ಕೂಲ್ಗೆ ಹೋಗೋ ಕಾರಣ ಬೆಳಗ್ಗೆ ಬೇಗ ಆಗಲ್ಲ ಅಂತ ಹೇಳಿಬಿಟ್ಟು ಈಗ ಸಂಜೆ ಮಾಡ್ಕೊಂಡಿದ್ದೀನಿ. ಸೊ ಪೂಜೆ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಸೊ ನೋಡಿ ನಾನು ಯಾವ ಥರ ಪೂಜೆ ಮಾಡ್ಕೊಂಡಿದ್ದೆ ಅಂತ. ಸೊ ವರ್ಷದ ಮೊದಲ ಸಂಕಷ್ಟ ಚತುರ್ಥಿ ಆಗಿರೋದ್ರಿಂದ ನಾನು ಮನೆಯಲ್ಲಿ ಪೂಜೆ ಮಾಡ್ಕೊಂಡ್ಬಿಟ್ಟಿದ್ದೆ. ಅವತ್ತು ಸಂಜೆ ಆಗಿತ್ತು, ಪೂಜೆ ಎಲ್ಲ ಆಯಿತು. ಸೊ ಸಾಂಬ್ರಾಣಿ ಹಾಕಿದ್ದೀನಿ, ಒಂಥರ ಫುಲ್ ತುಂಬ ಚೆನ್ನಾಗಿರುತ್ತೆ. ಸಾಂಬ್ರಾಣಿ ಹಾಕಿದ್ರೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಹೊರಟೋಗುತ್ತೆ, ಸೊ ಪಾಸಿಟಿವ್ ವೈಬ್ಸ್ ಮೂಡುತ್ತೆ ಅನ್ನೋದು ನನ್ನ ನಂಬಿಕೆ. ಸೊ ಅದಕ್ಕೆ ನಾನು ಸಾಂಬ್ರಾಣಿ ಎವ್ರಿ ಸ್ಯಾಟರ್ಡೆ ಹಾಕ್ತೀನಿ. ಸೊ ಇವತ್ತು ಯಾಕೋ ಹಾಕಬೇಕೆ ಅನಿಸಿ ಹಾಕಿದ್ದೀನಿ. ನನ್ನ ಮಗ ಆಟ ಆಡ್ತಿದ್ದಾನೆ. ಮನೆ ಈಗ ತಾನೇ ಕ್ಲೀನ್ ಮಾಡ್ಕೊಂಬಿಟ್ಟು ಎಲ್ಲ ನಾನು ದೀಪ ಹಚ್ಚಿದೆ. ಸೊ ಅದೇ ಥರ ಆಗೋಗ್ಬಿಟ್ಟಿದೆ, ಮನೆಯೆಲ್ಲ ಗಲೀಜಾಗೋಗ್ಬಿಟ್ಟಿದೆ. ಮಕ್ಕಳಲ್ವಾ ಆಡಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಿಟ್ಟಿದ್ದೀನಿ. ನನ್ನ ಮಗಳು ನೋಡಿ ಇಲ್ಲಿ ಗುಂಡು ಹಾಯ್ ಮಾಡು. ಹಾಂ, ನನ್ನ ಮಗಳು ಹೆವಿ ತೀಟೆಯಪ್ಪ, ಕೆಲಸ ಮಾಡಲಿಕ್ಕೂ ಬಿಡೋದಿಲ್ಲ. ಸೊ ಏನಂದರೆ ನಾನು ಪೂಜೆ ಮಾಡೋವರೆಗೂ ನನ್ನ ಮಗನ ಆಟ ಆಡಿಸ್ಕೊಂಡ್ಲು ಅವಳೇ. ಸೊ ಆಟ ಆಡಿಸ್ತಿದ್ಲು, ನಾನು ಬೇಗ ಪೂಜೆ ಮಾಡ್ಕೊಂಬಿಟ್ಟೆ. ಸೊ ಸಾಂಬಾರಿದೆ, ಮುದ್ದೆಗಿಟ್ಟಿದ್ದೀನಿ, ರೈಸು ಇದೆ. ಸೊ ಮುದ್ದೆ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಮುದ್ದೆ ಮಾಡಿ ನನ್ನ ಮಕ್ಳಿಗೆ ತಿನ್ನಿಸ್ಬಿಡ್ಬೇಕು. ಅವ್ನು ಬೇಗ ಮಲ್ಕೊಂಬಿಡ್ತಾನೆ ನನ್ನ ಮಗ, ಸಂಜೆನೂ ಮಲಗಿಲ್ಲ. ಸೊ ಅದಕ್ಕೆ ಬೇಗ ಮಾಡ್ಕೊತೀನಿ. ನನ್ನ ಹಸ್ಬೆಂಡು ಮಲ್ಕೊಂಡು ಉಳ್ಳಾಡ್ತಿದ್ದಾರೆ. ಎದ್ದು ಬನ್ನಿರಿ ಅಂತಂದ್ರೆ ಈಗ ಎದ್ದು ಬರ್ತಾ ಇದ್ದಾರೆ. ಮುಖ ತೊಳಿಲಿಕ್ಕೂ ಬಾರ ನನ್ನ ಹಸ್ಬೆಂಡ್ಗೆ, ಏನು ಮಾಡೋದು. ಓಕೆ ಫ್ರೆಂಡ್ಸ್, ಮತ್ತೆ ನಾನು ನೈಟ್ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ, ಊಟ ಮಾಡಿ ಮಲ್ಕೊಂಬಿಟ್ವಿ. ನೆಕ್ಸ್ಟ್ ಡೇ ಮತ್ತು ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬಂದುಬಿಟ್ಟು ಬಟ್ಟೆ ಇದ್ವು ಅಂತ ಹೇಳ್ಬಿಟ್ಟು ಎಲ್ಲ ಒಗ್ಕೊಂಬಿಟ್ಟು ಒಣಗಾಕ್ತಿದ್ದೆ ಹೊರಗಡೆ. ನನ್ನ ಮಗನೂ ಅಲ್ಲೇ ಆಟಾಡ್ತಿದ್ದೆ ನನ್ನ ಜೊತೆ. ಸೊ ಅವನು ಅಲ್ಲೇ ಬಿಟ್ಕೊಂಡ್ಬಿಟ್ಟು ನೀಟಾಗೆಲ್ಲ ಬಟ್ಟೆ ಒಣಗಾಕ್ಕೊಬಿಟ್ಟೆ ನಾನು. ನೋಡಿ, ನಾನಿಲ್ಲಿ ಬಟ್ಟೆ ಒಣಗಾಕ್ತಾಯಿದ್ರೆ ನನ್ನ ಹಿಂದೆನೇ ಓಡಾಡ್ತಿರ್ತಾನೆ. ಸೊ ಸ್ವಲ್ಪ ಬಿಸಿಲು ಕಡಿಮೆ ಬರುತ್ತೆ ನಮಗೆ. ಬೆಳಗ್ಗೆನೇ ಒಗ್ದಾಕಿದ್ರೆ ಚೆನ್ನಾಗಿ ಒಣಗ್ಕೊತವೆ. ಸೊ ಬಿಸಿಲು ಕಡಿಮೆ ಇತ್ತು, ಆದರೂ ಒಣಗಾಕದೆ ಸಂಜೆವರೆಗೂ ಒಣಗ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಮತ್ತೆ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಬಂದು ಮನೆ ಒರೆಸ್ಕೊತಾ ಇದ್ದೀನಿ. ಸೊ ನನ್ನ ಮಕ್ಕಳು ಎಲ್ಲೇದಲ್ಲೇ ಚೆಲ್ಲಾಡಿರ್ತಾರಲ್ಲ, ಸೊ ಅದಕ್ಕೆ. ಫ್ರೆಂಡ್ಸ್, ನಮ್ಮ ಗಿಡದಲ್ಲಿ ಹಣ್ಣಾಗಿರೋ ಟೊಮೊಟೊ ಹಣ್ಣಿಗೂ ನಾನು ಕಾಯೇ ಕಿತ್ತಿಡ್ತೀನಿ, ಯಾಕಂದರೆ ಕೋತಿಗಳು ಇರ್ಸಲ್ಲ ಅಂತ ಹೇಳ್ಬಿಟ್ಟು ಕಾಯಿ ಕಿತ್ತಿಡ್ತೀನಿ. ಸೊ ಕಾಯೆಲ್ಲ ಕಿತ್ತಿಟ್ಟಿದ್ದೆ, ಹಣ್ಣಾಗಿದ್ದಾವೆ. ಏನು ಟೊಮೊಟೊ 60 ರೂಪೀಸ್ kg. ಸೊ ಅದಕ್ಕೆ ಹಿಂದೆಗಡೆ ಸ್ವಲ್ಪ ಗಿಡ ಇಟ್ಕೊಂಡಿದ್ದೀವಿ, ಟೊಮೊಟೊವು ಮತ್ತು ಹಸಿಮೆಣ್ಸಿನ್ಕಾಯಿ, ಬದನೆಕಾಯಿ ಇಟ್ಕೊಂಡಿದ್ದೀವಿ. ಯಾಕಂದರೆ ನಮ್ಗೆ ಹಿಂದೆಗಡೆ ಸ್ಪೇಸ್ ಇದೆ. ಸೊ ಇಟ್ಕೊಂಡಿದ್ದೀವಿ ಹೂವಿನ ಗಿಡಗಳ ಜೊತೆ. ಸೊ ಟೊಮೊಟೊ ಸೂಪರಾಗಿದ್ದಾವೆ, ಹಣ್ಣು ಚೆನ್ನಾಗಾಗಿದ್ದಾವೆ, ನ್ಯಾಚುರಲ್. ನನ್ನ ಮಗ ಬಿದ್ದೋಗ್ತಿದ್ದಾನೆ, ಕರ್ಕೊಂಬರ್ತೀನಿ. ಟೊಮೊಟೊ ಬಾತ್ ಮಾಡೋಣ ಅಂತೇಳಿ ಈಗ ನನ್ನ ಹಸ್ಬೆಂಡ್ ಡ್ಯೂಟಿಯಿಂದ ಬರೋಷ್ಟೊತ್ತಿಗೆ ಸ್ವಲ್ಪ ಟೊಮೊಟೊ ಬಾತ್ ಮಾಡಿಬಿಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಬೆಳಗ್ಗೆ ಬಂದುಬಿಟ್ಟು ನಾನು ನನ್ನ ಮಗಳಿಗೆ ಚಿತ್ರಾನ್ನ ಮಾಡಿಕೊಟ್ಟಿದ್ದೆ. ಸೊ ಅದಕ್ಕೆ ನನ್ನ ಹಸ್ಬೆಂಡ್ಗೆ ಸಾಂಬಾರಿತ್ತು, ಬಸ್ಸಾಂಬಾರಿತ್ತು, ಅನ್ನ ಮಾಡಿದ್ದೆ, ಚಪಾತಿ ಮಾಡಿ ಅವ್ರಿಗೆ ಎಗ್ ಬುರ್ಜಿ ಮಾಡಿಕೊಟ್ಟಿದ್ದೆ. ಸೊ ಇವಾಗ ಟೊಮೊಟೊ ಬಾತ್ ಮಾಡಿಬಿಡೋಣ ಹೊಂದೊತ್ತಿಗೆ. ಸಾಯಂಕಾಲ ಚಿಕನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇವತ್ತು ವೆಡ್ನೆಸ್ಡೇ. ನಾವು ಕಾಮನಾಗಿ ಟ್ಯೂಸ್ಡೇ ಮತ್ತು ಸಂಡೇ ತಿಂತೀವಿ. ಟ್ಯೂಸ್ಡೇನೇ ಸಂಕಷ್ಟ ಚತುರ್ಥಿ ಆಗಿರೋದ್ರಿಂದ ನಾನು ತಿನ್ನಲಿಲ್ಲ ನಾವು. ಸೊ ಅದಕ್ಕೆ ಇವತ್ತು ಮಾಡೋಣ. ಮತ್ತು ನಾಳೆ ಥರ್ಸ್ಡೇನೂ ನಾವು ತಿನ್ನೋದಿಲ್ಲ. ಸೊ ಥರ್ಸ್ಡೇ ಫಸ್ಟೆಲ್ಲ ತಿಂತಿದ್ದೆ. ಥರ್ಸ್ಡೇ ನನ್ನ ಮಗ ಹುಟ್ಟೋಕ್ಕೂ ಮುಂಚೆ ತಿಂತಿದ್ದೆ. ಇತ್ತೀಚೆಗೆ ನನ್ನ ಮಗ ಹುಟ್ಟಿದಾಗಿಂದ ತಿನ್ನಲಿಲ್ಲ, ಯಾಕಂದರೆ ಸ್ವಲ್ಪ ಅಂದ್ಕೊಂಡಿದ್ದೆ, ಹರಕೆ ಇತ್ತು. ಸೊ ಅದಕ್ಕೆ ನಾನು ಆವತ್ತಿಂದ ಗುರುವಾರದೊತ್ತು ತಿನ್ನೋದಿಲ್ಲ ಚಿಕನ್ನು. ನಾನು ಮಂಡೇ, ಸ್ಯಾಟರ್ಡೆ ಮತ್ತು ಥರ್ಸ್ಡೇ 3 ಡೇಸು ತಿನ್ನೋದಿಲ್ಲ ನಾವು. ಇವಾಗ ಟೊಮೊಟೊ ಬಾತ್ ಪಟಪಟ್ ಮಾಡ್ಕೊಂಬಿಟ್ಟು ಈಗೆಲ್ಲ ಮನೆ ಒರೆಸ್ಕೊಬಿಟ್ಟು ಬಟ್ಟೆಗಳೊಂದು ರಾಶಿ ಇದು, ಬಟ್ಟೆ ಎಲ್ಲ ಒಕ್ಕೊಂಬಿಟ್ಟು ಈಗ ಒಳಗೆ ಬಂದಿದ್ದೀನಿ. ಎಲ್ಲ ಕೆಲಸ ಮುಗೀತು. ಇನ್ನು ಸ್ನಾನ ಒಂದು ಮಾಡ್ಕೊಂಬಿಟ್ರೆ ನನ್ನ ಕೆಲಸ ಮುಗೀತು. ನನ್ನ ಹಸ್ಬೆಂಡ್ ಬರ್ತಾರೆ, ನನ್ನ ಮಗಳನ್ನೊಂದು ಕರ್ಕೊಂಬರೋದಷ್ಟೇ. ಸೊ ಈಗ ಪಟಪಟ್ ಅಂತ ಅಡುಗೆ ಮಾಡ್ಕೊಂಬಿಟ್ಟು ಫ್ರೆಶ್ ಅಪ್ ಆಗಿ ಬರ್ತೀನಿ. ಫ್ರೆಂಡ್ಸ್, ಒಳಗಡೆ ನಾನು ಅಡುಗೆ ಮಾಡ್ತಾಯಿದ್ರೆ ಇಲ್ಲಿ ನನ್ನ ಮಗ ಜೀರಿಗೆ ಬಾಕ್ಸ್ ತಂದುಬಿಟ್ಟು ಜೀರಿಗೆ ಎಲ್ಲ ಚೆಲ್ಲಾಕಿದ್ದೀನಿ. ಮನೆ ಎಲ್ಲ ಮಾಡಿದ್ದಾನೆ. ತುಳಿಬಾರ್ದು ಕೊಡು, ನಾನು ತಗ್ತೀನಿ ನೋಡಿ. ನೀನು ಜೀರಿಗೆ ಎಲ್ಲ ಚೆಲ್ಲಾಕಿದ್ದಾನೆ. ಕೆಲಸದಲ್ಲಿ ಇದೊಂದು ಕೆಲಸ ನನಗೆ. ನೋಡಿ ನಿಂತ್ಕೊಂಡು ನೋಡ್ತಾ ಇರೋದು ನೋಡಿ. ಹಾಯ್ ಮಾಡಪ್ಪ, ಹಾಯ್ ಮಾಡು. ಹಾಯ್. ಚೇಟಿ ಹಾಕ್ಕೊಂಡಿಲ್ಲ. ರೆಡಿಯಾಗಿದ್ದಾಯಿತು. ಸೊ ನನ್ನ ಹಸ್ಬೆಂಡು ಬಂದರು, ಅವರು ಸ್ನಾನ ಮಾಡ್ತಾಯಿದ್ದಾರೆ. ನನ್ನ ಮಗಳನ್ನ ಕರ್ಕೊಂಬರ್ಬೇಕು, ಟೈಮ್ ಆಗೈತೆ. ನಮ್ಮ ಹಸ್ಬೆಂಡ್ ಸ್ನಾನ ಮಾಡಿದ್ದೆ, ಹೋಗಿ ನನ್ನ ಮಗಳನ್ನ ಕರ್ಕೊಂಡು ಬಂದು ಮಾರ್ಕೆಟಿಗೆ ಹೋಗಬೇಕು, ಸ್ನ್ಯಾಕ್ಸ್ ತರಬೇಕು ಅವಳಿಗೆ ಸ್ವಲ್ಪ. ಸೊ
ಮಾರ್ಟ್ಗೆ ಹೋಗಿ ಅವಳಿಗೆ ಸ್ನ್ಯಾಕ್ಸ್ ತೊಗೊಂಡು ಬಂದು ಮತ್ತೆ ಅಡುಗೆ ಮಾಡಬೇಕು. ಟೊಮೊಟೊ ಬಾತ್ ಮಾಡಿಬಿಟ್ಟಿದ್ದೀನಿ. ನನ್ನ ಮಗಳನ್ನ ಕರ್ಕೊಂಬಂದು ತಿಂತೀವಿ ನನ್ನ ಹಸ್ಬೆಂಡು. ಸೊ ನನ್ನ ಮಗ ನೋಡಿ ಸರ್ಕಸ್ ಮಾಡ್ತಿರ್ತಾನೆ. ಏನು ಅದೇ ತೀಟೆ ನನ್ನ ಮಗ, ಏನು ಮಾಡ್ಕೊಳಕ್ಕೂ ಬಿಡೋದಿಲ್ಲ ಅವನು. ಸೊ ಬಟ್ಟೆ ಹಾಕಬೇಕು, ಬಟ್ಟೆ ಎಲ್ಲ ನೆನೆಸ್ಕೊಬಿಟ್ಟಿದ್ದೆ ನಾನು ನೀರೊಳಕ್ಕೆ ಹೋಗಿ. ಬಟ್ಟೆ ಹಾಕ್ತೀನಿ ಅವನಿಗೆ, ಅವನು ರೆಡಿ ಮಾಡ್ಕೊಂಬಿಟ್ಟು ಸ್ಕೂಲ್ ಹತ್ರ ಕರ್ಕೊಂಡು ಹೋಗ್ತೀನಿ. ನನ್ನ ಮಗ ಹೆವಿ ತೀಟೆಪ್ಪ, ಅದು ತಡಿಯೋಕ್ಕೆ ಆಗಲ್ಲ. ಎಷ್ಟು ದಿನಕ್ಕೆ ಸ್ಕೂಲ್ಗೆ ಹೋಗ್ತಾನೆ ಇವನು ಅನ್ನಿಸ್ಬಿಟ್ಟೈತಿ ನನಗಂತೂ. ಅವನಿಗಿನ್ನ ಈಗ 1.5 ಇಯರು, ನಾನು ಇನ್ನೂ 2 ಇಯರ್ಸ್ ಕಂಪ್ಲೀಟ್ 2 ಇಯರ್ಸ್ ನಾನು ಇದು ನಂಗೆ ತಪ್ಪಿದ್ದಲ್ಲ ತೀಟೆ. ಸೊ ನನ್ನ ಮಗನಿಗೆ ಇಲ್ಲಿ ಬಟ್ಟೆ ಚೇಂಜ್ ಮಾಡೋಣ ಅಂತ ತೊಗೊತಿದ್ದೆ. ಅವನಿಗೆ ಸ್ವಲ್ಪ ಶರ್ಟ್ ಮೇಲೆ ನೀರು ಬಿದ್ದರೂ ಕೂಡ ಅವನು ಹಾಕ್ಕೊಳ್ಳೋದಿಲ್ಲ, ಇರಿಟೇಟ್ ಆಗೋಗ್ಬಿಡ್ತಾನೆ ಅವನಿಗೆ. ಸ್ವಲ್ಪನೂ ಅವನಿಗೆ ಡ್ರೈ ಇರಬೇಕು ಬಟ್ಟೆ, ಅವನಿಗೆ ಡ್ರೈ ಇದ್ದರೆ ಮಾತ್ರ ಅವನು ಇಷ್ಟಪಡ್ತಾನೆ, ಇಲ್ಲಾಂದರೆ ಬಿಚ್ಚಕ್ಕೆ ಅಂತ ಇರ್ತಾನೆ. ಸೊ ನನ್ನ ಮಗನಿಗೆ ಶರ್ಟ್ ಹಾಕ್ಕೊಬಿಟ್ಟು ನನ್ನ ಹಸ್ಬೆಂಡು ಸ್ನಾನ ಮಾಡ್ತಿದ್ರಲ್ಲ, ಬೇಗ ಮಗಳನ್ನ ಸ್ಕೂಲಿಗೆ ಕರ್ಕೊಂಬರೋಣ ಅಂತ ಹೋದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.